ನಮಸ್ಕಾರ. ಮುಂಬೈ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ನಾನು ಸವಿತಾ ಕುಲಕರ್ಣಿ. ಮುಂಬಯಿಯ ವಾಣಿಜ್ಯ ನಗರಿಯ ಜಂಜಾಟದ ನಡುವೆ ಬೋರಿವಲಿಯ ನ್ಯಾನ್ಸಿ ಕಾಂಪ್ಲೆಕ್ಸ್ ದೇವಲೋಕದಂತೆ ಭಾಸವಾಗುತ್ತಿದೆ. ಪುರಾತನ ಇತಿಹಾಸವಿರುವ ಶ್ರೀ ಜಗದೇಶ್ವರಿ ಅಮ್ಮನವರ ಶಿಲಾಮಯ ಮಂದಿರದ ಪುನರ್ ಪ್ರತಿಷ್ಠಾಪನೆ ಹಾಗೂ ಅಷ್ಟಬಂಧ ಬ್ರಹ್ಮ ಕಲಶೋತ್ಸವದ 7 ದಿನಗಳ ಮಹಾಯಜ್ಞ ಇಂದು ಯಶಸ್ವಿಯಾಗಿ ಸಂಪನ್ನಗೊಂಡಿದೆ. ಇದು ಬರೀ ಒಂದು ದೇವಸ್ಥಾನದ ಕಾರ್ಯಕ್ರಮವಲ್ಲ, ಇದು ಮುಂಬೈ ಕನ್ನಡಿಗರ ಭಕ್ತಿ ಮತ್ತು ಶ್ರದ್ಧೆಯ ಮಹಾಸಂಗಮ. ಫೆಬ್ರವರಿ 3ರ ಮಂಗಳವಾರದಂದು ಈ ಮಹೋತ್ಸವಕ್ಕೆ ಅದ್ದೂರಿ ಚಾಲನೆ ದೊರೆಯಿತು. ಬ್ರಹ್ಮಶ್ರೀ ಕಳತ್ತೂರು ಉದಯ್ ತಂತ್ರಿಗಳ ಪೌರೋಹಿತ್ಯದಲ್ಲಿ ವೇದಮೂರ್ತಿ ಪಕ್ಷಿಕೇರೆ ವಿಜಯ್ ಉಪಾಧ್ಯಾಯ ಹಾಗೂ ಸಂತೋಷ್ ಕುಮಾರ್ ಭಟ್ ಮುದ್ರಾಡಿ ಅವರ ನೇತೃತ್ವದಲ್ಲಿ ಋತ್ವಿಜರ ಸ್ವಾಗತ ನಡೆಯಿತು. 12 ನಾಳಿಕೇರ ಗಣಪತಿಯಾಗ ಹಾಗೂ ನವಗ್ರಹ ಯಾಗದ ಮೂಲಕ ಲೋಕ ಕಲ್ಯಾಣಕ್ಕಾಗಿ ಪ್ರಾರ್ಥಿಸಲಾಯಿತು. ಮಂದಿರ ನಿರ್ಮಾಣದ ರೂವಾರಿಗಳಾದ ಡಿಜೆಎಸ್ ಗ್ರೂಪ್ನ ಈಶ್ವರ್ ದೇವ್ ಶುಕ್ಲಾ ದಂಪತಿಗಳು ಭಕ್ತಿಯಿಂದ ಯಜಮಾನಿಕೆ ವಹಿಸಿದ್ದರು. ಭಾರತ್ ಬ್ಯಾಂಕಿನ ಕಾರ್ಯಾಧ್ಯಕ್ಷರಾದ ಸೂರ್ಯಕಾಂತ್ ಜಿ ಸುವರ್ಣ ಹಾಗೂ ಇನ್ನಿತರ ಗಣ್ಯರು ಉಪಸ್ಥಿತರಿದ್ದು ಪ್ರಸಾದ ಸ್ವೀಕರಿಸಿದರು. ಟ್ರಸ್ಟ್ನ ಅಧ್ಯಕ್ಷರಾದ ಶೇಖರ್ ಎಂ ಕೋಟ್ಯಾನ್ ಅವರು ನಮ್ಮ ಪ್ರತಿನಿಧಿಯೊಂದಿಗೆ ಮಾತನಾಡುತ್ತಾ ಮಂದಿರದ ಇತಿಹಾಸವನ್ನು ಮೆಲುಕು ಹಾಕಿದರು. 1974 ಮೂಲು ಒಂಜಿ ಬಿಲ್ಡರ್ ಕಟ್ಟೊಂದುತ್ತೆ. ಬಿಲ್ಡರ್ ಕಟ್ಟೊಂದು ಉಪ್ಪುನಾಗ ಬಿಲ್ಡಿಂಗ್ ಪದೇ ಪದೇ ಕೊಲೆಪ್ಸ್ ಆದ್ ಬಿಂದು ಒಂಜಿ ಪೊಡಿಂಜಿ ಹೋಗ್ಬತ್ತದ ಪಂಡು ಆ ಜಾಗ ಬುಡು ಈ ಬಿಲ್ಡಿಂಗ್ ಒಂದು 5 ಪಕ್ಕ ಆ ಜಾಗ ಬುಡ್ದು ಆ ಬಿಲ್ಡಿಂಗ್ ಕಟ್ಟರೆ ಆ ಪೊಡಿಂಜಿ ಏರಿಯೆಲ್ಲ ಗೊತ್ತು 5 ಪಕ್ಕ ಬಿಲ್ಡಿಂಗ್ ಒಂದು ಬುಡ್ದು ಒಂಜಿ ಉದ್ಭವ ಲಿಂಗ ಅದು ಸ್ವಯಂ ಲಿಂಗದ ಒಲುತ್ತನು ಅದೇ ನಾಗದೇವರು ಹುಚ್ಚು ಬರುವಂತನು ಎಂಗುಲ್ ತೂದು ಇಂಚನೆ ಒಂಜಿ ಅವನ ಕಿಂಜ ದಾದಾಮೂಲ ಒಂಜಿ ಮಹಿಮೆ ಉಂಡು ಪಂಡು ನಾ ಭಾವನೆ ದೀದು ಒಂಜಿ ಕಿಂಜ ದೇವಸ್ಥಾನ ಉಂಡು ಕಟ್ಟಿಯ ಮಾದಪ್ಪ ಎಂಕುಲು ಒಂಜಿ ಮಿತ್ರ ವರ್ಗ ಕೂಡುದು 1977 ಅವೇನು ಒಂಜಿ ಕಿಂಜ ಮಂದಿರ ಕಟ್ಟದು ಐಕೈಕಲ್ ಒಂಜಿ ನಾಮಕರಣ ಪಂಡ ಯಾನಕ್ ಪಕ್ಕ ತೋಜಲು ಜಗತ್ತಿನ ರಕ್ಷಣೆ ಮಲ್ಪುನ ಶ್ರೀ ಜಗದೀಶ್ವರಿ ಪನ್ಪಿನ ನಾಮನು ದಿಯಾಯ್ಕ್ ಆ ನಾಮನೇ ನಿಗದು ಕಿಂಜ ಮಂದಿರ 1992-93 ಜನಸಂಖ್ಯೆ ಹೆಚ್ಚಾದ 7 ಬದಿ ಭಕ್ತರು ಬರ್ತಾರ. ಪ್ರತಿ ಸರಿಲ್ಲ ಆಗಲ್ಲ ಒಂದು ಕೆಲಸ ಮನ ಸಂಕಲ್ಪನು ಆ ಅಪ್ಪ ಹಿಡಿಸ್ಕೊರೊಂದುತ್ತಾರೆ. ಅವೇ ರೀತಿಯ 5 ವಾಗ ಅವರು ಮಂದಿರ ಒಂದಾದ ಮೂಜಿನ ಸರಿ ಇತ್ತೆ 1923 ಎಂಗಲ್ ಬಿಲ್ಡಿಂಗ್ ರೀಡೆವಲಪ್ ಹೇಳುವಾಗ ಎಂಕುಲ್ನ ಬಿಲ್ಡರ್ ಡಿಜೆಎಸ್ ಗ್ರೂಪ್ ದಾಗುಲು
ಇಂಗುಲಕ್ಕೆ ಮಲ್ತದು ಮೀಟಿಂಗ್ ಮಲ್ತದು ಪೊಸತಿನ ಮಂದಿರ ನಿರ್ಮಾಣ ಆವಡು ಪನ್ಪಿನ ಸಂಕಲ್ಪನ ಇಂಗುಲು ಮಲ್ತ ಅವೇನ ಬೋಡುತ್ತಿನ ಎಂಗಳಿಗೆ ಪನ್ಯ ಈ ಸೌಕರ್ಯ ಕೊಡ್ದು ಈ ಭವ್ಯ ಮಂದಿರ ದಿವ್ಯದಿವಂತಲು ಮಾತ ಒಂದುಂಡು. ಫೆಬ್ರವರಿ 5ರ ಸುಮುಹೂರ್ತದಲ್ಲಿ ಶ್ರೀ ಜಗದೀಶ್ವರಿ ಅಮ್ಮನವರು ಮಹಾಗಣಪತಿ ಹಾಗೂ ನಾಗದೇವರ ಬಿಂಬ ಪ್ರತಿಷ್ಠಾಪನೆ ಶಾಸ್ತ್ರೋಕ್ತವಾಗಿ ನಡೆಯಿತು. ಭೂವರಾಹ ಹೋಮ, ಬಿಂಬಶುದ್ಧಿ ಹಾಗೂ ಅಷ್ಟಬಂಧ ಪ್ರಕ್ರಿಯೆಗಳ ಮೂಲಕ ಶಿಲಾಮಯ ಮೂರ್ತಿಗಳಿಗೆ ಪ್ರಾಣ ಕಳೆ ತುಂಬಲಾಯಿತು. ಪ್ರತಿ ಹೆಜ್ಜೆಯಲ್ಲಿಯೂ ಮಂತ್ರಘೋಷಗಳ ನಿನಾದ ಭಕ್ತರನ್ನು ಆಧ್ಯಾತ್ಮಿಕ ಲಹರಿಯಲ್ಲಿ ತೇಲಿಸಿತು. ಉತ್ಸವದ ಮತ್ತೊಂದು ಅವಿಸ್ಮರಣೀಯ ಕ್ಷಣವೆಂದರೆ ಅದು ವೈಭವದ ಶೋಭಾಯಾತ್ರೆ. ನಾಸಿಕ್ ಡೋಲು, ಜಾಲಿಂ ಮೇಳ, ಯಕ್ಷಗಾನ ವೇಷಧಾರಿಗಳು ಹಾಗೂ ತುಳುನಾಡಿನ ಹೆಮ್ಮೆಯ ಹುಲಿ ವೇಷ ಕುಣಿತದ ಅಬ್ಬರಕ್ಕೆ ಬೋರಿವಲಿಯ ರಸ್ತೆಗಳೇ ಸ್ತಬ್ಧವಾಗಿದ್ದವು. ನೂರಾರು ಸುಮಂಗಲೆಯರು ಕಲಶ ಹಿಡಿದು ಸಾಗಿದ್ದು ಸಾಕ್ಷಾತ್ ದೇವಿಯೇ ಧರೆಗಿಳಿದು ಬಂದಂತೆ ಭಾಸವಾಯಿತು.
ಈ 7 ದಿನಗಳ ಸಂಭ್ರಮಕ್ಕೆ ಆನೆಬಲ ತಂದದ್ದು ಉಡುಪಿ ಪೇಜಾವರ ಅಧೋಕ್ಷಜ ಮಠದ ಶ್ರೀ 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 ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಗಳ ಆಗಮನ. ಧಾರ್ಮಿಕ ಸಭೆಯಲ್ಲಿ ಆಶೀರ್ವಚನ ನೀಡಿದ ಶ್ರೀಗಳು ಇಂತಹ ಶ್ರದ್ಧಾ ಕೇಂದ್ರಗಳ ಅಗತ್ಯವಿದೆ ಎಂದು ಸಂದೇಶ ನೀಡಿದರು. भगवद्गीता में भगवान का एक वचन है, यदा यदा हि धर्मस्य ग्लानिर्भवति भारत अभ्युत्थानम् अधर्मस्य तदात्मानं सृजाम्यहम् परित्राणाय साधूनां विनाशाय च दुष्कृतां धर्म संस्थापनार्थाय संभवामि युगे युगे. जिस युग में धर्म का ग्लानि होगा, अधर्म का तांडव होगा, उसी वक्त धर्म के रक्षणा के लिए, सज्जनों के रक्षणा के लिए मैं युग युग में अवतार लेता हूं. भगवान जैसा शपथ ले लिया है, वैसे ही महामाता ने भी शपथ ले लिया है. दुर्गा सप्तशती में ये कहावत है, इत्थं यदा यदा बाधा दानवोत्था भविष्यति तदा तदा अवतीर्याहं करिष्यामि अधिसंशयम्. सज्जनों के रक्षण के लिए, दुर्जनों का परिहार करने के लिए हर युग में मैं अवतार लेता हूं. माता का अनुग्रह हमारे ऊपर हमेशा के लिए होना है. माता के पास हम सब लोग बच्चे बनकर सेवा करना है. ಮಾಜಿ ಸಂಸದ ಗೋಪಾಲ್ ಶೆಟ್ಟಿ, ಪ್ರವೀಣ್ ದಾರೇಕರ್, ಹರೀಶ್ ಜಿ ಅಮೀನ್ ಹಾಗೂ ಎನ್.ಟಿ. ಪೂಜಾರಿ ಅವರಂತಹ ಗಣ್ಯರ ಉಪಸ್ಥಿತಿ ಕಾರ್ಯಕ್ರಮದ ಗಾಂಭೀರ್ಯವನ್ನು ಹೆಚ್ಚಿಸಿತು. ಪರಿ ಎಂದಲಿ ಬೇಡಿರಿ ಅವಳನ್ನು, ಪರಿ ಪರಿ ಬೇಡಿರಿ ಅವಳನ್ನು, ಪರಿ ಪರಿ ಎಂದಲಿ ಬೇಡಿರಿ ಅವಳನ್ನು, ಪರಿ ಪರಿ ಎಂದಲಿ ಬೇಡಿರಿ ಅವಳನ್ನು. ವರಲಕ್ಷ್ಮಿ ಇವಳು ಜಗದಂಬಿಕೆಯೋ ಪಾವನ ಕಟೀಲಲಿ ನಂದಿನಿ ಹರಿವಳು ಆನಂದ ಮಹದಾನಂದ, ಆನಂದ ಮಹದಾನಂದ.
ಪ್ರತಿದಿನವೂ ವಿವಿಧ ಭಜನಾ ಮಂಡಳಿಗಳಿಂದ ಮಂದಿರದಲ್ಲಿ ಭಕ್ತಿ ಸಂಗೀತದ ಸುಧೆ ಹರಿಯಿತು. ಪ್ರಮುಖ ತಂಡಗಳ ಕುಣಿತ ಭಜನೆ ನೋಡುಗರನ್ನು ಮಂತ್ರಮುಗ್ಧಗೊಳಿಸಿತು. ಪ್ರತಿದಿನ ಸಂಜೆ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿತು. ರತ್ನಾಕರ್ ಅಂಚನ್, ಗೀತಾ ಶೆಟ್ಟಿ ಹಾಗೂ ತ್ರಿಪೇಶ್ ಬಂಗೇರಾ ಅವರ ನಿರೂಪಣೆ ಸಾಂಸ್ಕೃತಿಕ ಸಂಜೆಗೆ ವಿಶೇಷ ಕಳೆ ನೀಡಿತು. ಶನಿವಾರದಂದು ನಡೆದ ಶ್ರೀ ಶನೇಶ್ವರ ಗ್ರಂಥ ಪಾರಾಯಣ ಹಾಗೂ ವಿಶೇಷ ಪೂಜೆಗಳು ಭಕ್ತರಲ್ಲಿ ಭಕ್ತಿ ಭಾವ ಮೂಡಿಸಿತು. ಕಷ್ಟ ದುಃಖ ರೋಗಾದಿಭದ್ರವಂಕುಳು ಆದಾಯಕ್ಕಿಂದ ನಾವು ಅಂತ ದೂರಾವಡು ಸಮಸ್ತ ಜನಂಕುಳಿಗೆ ಸುಧೀಕ್ಷೆ ಆಯುರಾರೋಗ್ಯ ಶನಿದೇವರು ಪೂಜಾದ್ವಾರ ಕರುಣಿಸಾದು ಪರಡು ಎಂದು ಪ್ರಸನ್ನ ಕಾಲದ ದೇವರೆಡ ಭಕ್ತಿ ಶ್ರದ್ಧೆಯ ಪ್ರಾರ್ಥನೆ ಮಲ್ತೋಂಗ. ಶಂ ಶನೇಶ್ವರಾಯ ನಮಃ ಪ್ರಾರ್ಥನಾಂ ಸಮರ್ಪಯಾಮಿ. ಗೋವಿಂದಾನಿ ಗೋವಿಂದ. ಸುತ್ತಮಲ್ಲಿ ಮುಂತಿನಲ್ಲೇ ಯಾನಿ ಕಾನಿಜ ಪಾಪಾನಿ ಜನ್ಮಾಂತ ಮಾತನು ಕೇಳಿ ವಿಕ್ರಮರಾಯನು ತಾನು ಚಂದದಿಂ ರಾಗ ಪಾಡುತ್ತೈನನು. ಇಂದ್ರಲೋಕದ ಕುಲು ಮಂದಿರವು ಆಗಿರಲು ಚಂದ್ರಾಶ್ರಯನ ತನ್ನ ಮಂದಿರದಿ ಎದ್ದು ಇಂದು ತನ್ನೆಯ ಮಗಳು ಮಂದಿರದಿ ಬಹುರಾಗ ಇಂದು ಆಗಲು ಕಾರ್ಯವೇನೆಂದ ರಾಯ. ಇಂತೆಂದು ದಾಸರಿಗೆ ರಾಯನು ಕೇಳಲಾಗಿ ತಮ್ಮ ಅಪರಾಧವನ್ನು ಕ್ಷಮಿಸಬೇಕೆಂದು ತಮ್ಮ ಗುರುಮತಿಯ ಮಂದಿರದವರಿಗೆ ದಯಮಾಡಿಸಿ ಪ್ರಥಮ ಪುಟ್ಟು ಪರಿತೀನೇ 61 ಪೇರು ಶ್ರೀರಾಮ ದೇವರನ್ನು ನೆರವೇರಿಕೆ ಬಂದಾಗ ತ್ರೇತಾಯಿಕೊಡು ರಾಮದೇವರು ಜನ್ಮ ತಾಳ್ದು ಅದು ಎತ್ತೋ ಸತ್ಕರ್ಮಗಳನ್ನು ಬಂತದು. ರಾಮದೇವರು ಪುದರನ್ನು ಪಡೆದುತ್ತಿನ ಆ ರಾಮದೇವರೇನು ಪೊಗರನ್ನು ಪೋಯರ ರಾಮದೇವರು ಇಚ್ಚಿಂತಿದ ಕಷ್ಟವನ್ನು ಪೂರ ದೂರ ಮಂತದು. ಆ ತಾನು ಸ್ವತಃ ಕಷ್ಟವನ್ನು ಅನುಭವಿಸೋದು ಕಷ್ಟವನ್ನು ದೂರ ಮಲ್ಪನ ಆ ಅನುಭವವನ್ನು ಮಾತಿರಲ್ಲ ಪಟ್ಟದು. ಆ ಕಷ್ಟವನ್ನು ದೂರ ಮಂತಿನ ರಾಮದೇವರೇನು ಸ್ಮರಣೆ ಮಂತಂದಿರ ಅಂಚೆನೆ ರಾಮಚಂದ್ರನ ಒಡತಿಯಾದ ಸೀತಾದೇವಿ ಉಜ್ಜಯಿನಿಯನ್ನು ರಾಜಧಾನಿಯಾದ ಮೊದಲು ರಾಜಭಾರವನ್ನು ರಚಿತ ವಿಕ್ರಮಾದಿತ್ಯ ಮಹಾರಾಜನ ಸಾಮರ್ಥ್ಯವನ್ನ ವ್ಯಕ್ತಿತ್ವವನ್ನ ಸಾಮಾನ್ಯವಾದ ವಿಶೇಷ ವಿಕ್ರಮಾದಿತ್ಯ ಮಹಾರಾಜರ ಪೂರ್ವಜನ್ಮದ ಆ ಕರ್ಮ ಭೋಗನ ಪಂಪಿಲತ್ತ ರಾಜ ಸವೆಡ ನಡಕ್ಕೆ ನಿಂಚಿತ್ತಿನ ಆ ಸವೆಡ ತಾನು ಶನಿಯಿಂದಾನೆ ಬಂದದ್ದು. ಶನಿಗೆ ಉಗ್ರದಕ್ಕೆ ನಾನು ಒಳಗಾದು ಅನೇಕ ಕಷ್ಟವನ್ನು ನಾನು ಪಡೆಯಲಿ ಮಾಡಲ ಇಲ್ಲಿ
ಬ್ರಹ್ಮದೇವರಿಗೆ ನಡೆದ ಆಶ್ಲೇಷ ಬಲಿ ಹಾಗೂ ಧರ್ಮ ದೈವಗಳ ಪ್ರತಿಷ್ಠೆ ವಿಶಿಷ್ಟವಾಗಿತ್ತು. ಜಗದೀಶ್ವರ ಪಾದಾರವಿಂದಕ್ಕೆ ಗೋವಿಂದಾರಿ ಗೋವಿಂದ. ಯಾನಿ ಕಾನಿಜ ಪಾಪಾನಿ ಜನ್ಮಾಂತರಕೃತಾನಿಜ ತಾನಿ ತಾನಿ ವಿನಷ್ಟಂತೆ ಪ್ರದಕ್ಷಿಣಂ ಪದೇ ಪದೇ. ಪ್ರದಕ್ಷಿಣ ನಮಸ್ಕಾರಂ ಸಮರ್ಪಯಾಮಿ. ಉತ್ಸವದ ಪರಮೋಚ್ಚ ಘಟ್ಟ ಭಾನುವಾರದ ಬ್ರಹ್ಮ ಕಲಶಾಭಿಷೇಕ. ಕುಂಭ ಲಗ್ನದಲ್ಲಿ ದೇವಿಗೆ ಬ್ರಹ್ಮ ಕಲಶದ ಪವಿತ್ರ ಜಲ ಸುರಿಯುತ್ತಿದ್ದಂತೆ ಭಕ್ತರ ಜಯಘೋಷ ಮುಗಿಲು ಮುಟ್ಟಿತು. ನಂತರ ನಡೆದ ಮಹಾಚಂಡಿಕಾ ಯಾಗ ಮತ್ತು ಸಾರ್ವಜನಿಕ ಅನ್ನ ಸಂತರ್ಪಣೆ ಅಚ್ಚುಕಟ್ಟಾಗಿ ಜರುಗಿತು. ಅಹಂ
ರಾತ್ರಿ ನಡೆದ ಯಕ್ಷಗುರು ನಾಗೇಶ್ ಪೊಳಲಿ ನಿರ್ದೇಶನದ ಶಾಂಭವಿ ವಿಜಯ ಯಕ್ಷಗಾನ ಬಯಲಾಟ ಕಲಾಭಿಮಾನಿಗಳಿಗೆ ರಸದೌತಣ ನೀಡಿತು. ಮಂದಿರದ ಬೆಳವಣಿಗೆಗೆ ಶ್ರಮಿಸಿದ ಹಿರಿಯ ಸದಸ್ಯರಾದ ಸೋಮನಾಥ್ ಡಿ ಕೋಟ್ಯಾನ್ ಅವರನ್ನು ಗೌರವಿಸಲಾಯಿತು. ನಮ್ಮ ಪ್ರತಿನಿಧಿ ಸೋಮನಾಥ್ ಅವರನ್ನು ಮಾತನಾಡಿಸಿದಾಗ, 1976 ಮಂದಿರ ಮಂದಿರದ ಸನ್ನಿಧಾನೋಡು ದೇವಿನ ಉದ್ಭವ ಲಿಂಗ ಕನ್ನಡ 105 ಲಿಂಗ. ಆ ಲಿಂಗಡು ದೇವಿ ಐಕ್ಯತೆ ಬಂದು ಉಲ್ಬದ ಭಕ್ತರನ್ನ ಏನಂತೆ ಶೇಖರ್ ಕೋಟೆ ಅಂತ ಸದಾನಂದ ನಿರ್ಭಾವಿ ఒక ರವಿ ಮೆಂಡರ್ ಆಯ್ತೊಟ್ಟಿಗೂ ಯಾನ್ನ ಬಜಿ ಎಲ್ಲಿ ಪ್ರಾಯ ಹೊಡಿತೆ ಅಟೊಟ್ಟು ಯಾನ್ನ ಸೇರೊಂದು ಮುಲ್ಪದ ಸೇವೆ ಮಲ್ತೊಂದು ಬೈದು ಪವಿತ್ರವಾಯ ನಂಚಿತ್ತಿನ ಸನ್ನಿಧಾನ ನಟಿನ ಕಲೆಗೆ ದೇಹಿ ಬಂದು ಬತ್ತಿನ ಕಲೆಗೆ ಕೊಟ್ಟು ನಂಚಿತ್ತಿನ ಅಪ್ಪ ಜಗದೀಶ್ವರಿ ಆರ್ನ ಕಲೆನ ಪಂಡದ ಪ್ರಯೋಜನ ಆತು ಒಂಜಿ ಸನ್ನಿಧಾನ ಹೊಡಿತಿ ನಂಚಿತ್ತಿನ ಕಲೆ ಈ ಸನ್ನಿಧಾನ ಬತ್ತು ನಟಿಯರ ಅಕ್ಕಗೆ ದೇಹಿ ಬಂದು ಕೊಡ್ತಿನ ಅಪ್ಪೆ. ಆಡಳಿತ ಮಂಡಳಿಯ ಸಂತೋಷ್ ಶ್ರೇಯಾನ್ ಮತ್ತು ಸುಧೀರ್ ಕೋಟ್ಯಾನ್ ಅವರು ಅಮ್ಮನ ಸೇವೆಯ ಭಾಗ್ಯ ಸಿಕ್ಕಿದ್ದಕ್ಕೆ ಧನ್ಯತೆ ವ್ಯಕ್ತಪಡಿಸಿದರು. ನಮಸ್ಕಾರ, ಯಾನ್ ಸಂತೋಷ್ ಶ್ರೇಯಾನ್ ಜಗದೀಶ್ವರಿ ಮಂದಿರದ ಆಡಳಿತ ಸಮಿತಿಯ ಒಂದು ಸದಸ್ಯನಾಗಿ ಉಳ್ಳೆ. ಪನ್ಪಿನ ಪಂಡ ಮೊರನಿ 3 ತಾರೀಕು ಹಿಡಿದಿಂಚಿ ಎಂಕಲ ಈ ಮಂದಿರ ನೂತೀಕರಣದ ಪುನರ್ ಪ್ರತಿಷ್ಠೆ ಅಪ್ಪನ ಅನುಗ್ರಹಡು ಭಾರಿ ಪೊರ್ಲು ನೆನಪಾದ ಕೊರಿಯರು ಕೊರ್ತೋಲು ಅಂಚನೆ ಮೊರನಿ 3 ತಾರೀಕು ಹಿಡಿದಿಂಚಿ ಇನ್ನೀಗ 2 ತಾರೀಕು ಇನಿ ಬ್ರಹ್ಮ ಕಲಶದ ಸಂಪೂರ್ಣ ಸೇವೆ ನೆರ್ತೊಂದು ಬೈದಿಂಡು ಅವು ಅಲ್ಲ ಅಪ್ಪನ ಅನುಗ್ರಹಡು ಆತೀನಿ ಒಂದು ಆಲೇಜಿ ಮಲ್ಪುನಾಲ್ ಹಾಲ್ ಮಲ್ಪಾದಿನ ಹಾಲ್ ಒಂದು ವಿಶೇಷ ಪಂಡ ಎನ್ನ ಅನುಭವ ಪ್ರಕಾರ ಬೊಂಬೆಡ್ ಈ ರೀತಿಯ ಬ್ರಹ್ಮಕಲಶ ಆತಿನ ಯಾನ್ ತೂತಿಜಿ ಪಂಡ ಊರು ದಾಂಡ ನಮ್ಮ ಒಂದುಪ್ಪ ಮತ್ತೊಂದುಪ್ಪ ಬೊಂಬೆಡ್ ಆಪಿನ ಪಂಡ ಪರ ಊರುಡು ಈ ರೀತಿಯ ಬ್ರಹ್ಮಕಲಶ ಆತಿನ ಒಂದು ವಿಶೇಷ ಅಂಚನೆ ಭಕ್ತರ ಸಮೂಹ ದಿನ ದಿನ ಹೆಚ್ಚಾವೊಂದುಂಡು ಅವಾಗ ಇಂಚನೆ ಕೆಲವೊಂದು 5 ದಿನ 6 ದಿನದಿಂಚಿ ಬ್ರಹ್ಮಕಲಶ ಬತ್ತಿನ ಜನ ತೂದು ಎಂಕಲೆ ಒಂಜಿ ಆಶ್ಚರ್ಯ ಆವೊಂದುಂಡು ಪಂಡ ಅಪ್ಪಿನ ಅನುಗ್ರಹ ಏತುಂಡು ಬಂದು ಇದೇ ತೋಜೊಂದುಲ್ಲೇರು ಅಂಚನೆ ಮೊರಣಿ ನಾಗಸರ್ಪದಾನಿ ಅಶ್ಲೇಷ ಬಲಿ ದಿನದಾನಿ ಒಂದು ವಿಶೇಷ ಪೂಜೆ ಆಂಡು ಆ ವಿಶೇಷ ಪೂಜೆಯಲ್ಲಿ ಭಕ್ತರ ಸಮೂಹ ಬರ್ತದು ಅಲ್ಲ ನಾಗದೇವರ ಆಶೀರ್ವಾದವನ್ನು ಪಡೆದುಂದು ಅಂಚನೆ ಇನಿತ ಬ್ರಹ್ಮಕಲಶದಾನಿ ಭಕ್ತರ ಸಮೂಹ ಇಬ್ಬರು ಸೇರಿದು ತೂದು ಎಂಗ್ಲೆಗೆ ಒಂಜಿ ಆಶ್ಚರ್ಯ ಪಂಡ ಅಪ್ಪನ ಕಾರಣಿಗೆ ಏನು ಉಳ್ಳು ಪಂಡು ಅವು ಒಂಜಿ ಪನ್ಪಿನೆಟ್ ಒಂದು ಅನುಭವ ಮಲ್ಪುಣನೇ ಒಂಜಿ ವಿಶೇಷ ಆ ಅನುಭವ ಇಬ್ಬರು ಮಲ್ತ ಅಂಚನೆ ದುಂಬುಗಳ ಈ ಕ್ಷೇತ್ರ ದಿನಾದ್ರು ಅಭಿವೃದ್ಧಿ ಆದ ಭಕ್ತರ ಸಮೂಹ ದಿನಾದ್ರು ಬೆಳಗದು ಬರೋಡು ಬಂದು ಆ ಅಪ್ಪೆ ಜಗದೀಶ್ವರನಿಗೂ ಪ್ರಾರ್ಥನೆ ಮಲ್ತೊಂದಲ್ಲ. ನಮಸ್ಕಾರ, ಯಾನ್ ಸುಧೀರ್ ಕೋಟ್ಯಾನ್ ಜಗದೀಶ್ವರಿ ಟೆಂಪಲ್ ಟ್ರಸ್ಟ್ ಯಾನ್ ಮೆಂಬರ್ ಆಗುಳ್ಳೆ. ಈ ಬ್ರಹ್ಮಕಲಶ ಈ ವರ್ಷ 5ನೇ ವರ್ಷದ ಮಂದಿರದ 5ನೇ ವರ್ಷೋಡು ಬ್ರಹ್ಮಕಲಶ ಆಪಿನ ಪನ ಅಪ್ಪನದ ಆಶೀರ್ವಾದೋಡು ಅಪ್ಪಿನಿ ಅಂಚಿನ ಆ ಬ್ರಹ್ಮಕಲಶದ ಉತ್ಸವಡು ಮಾತೆಲ್ಲ ಸಹಕಾರ ಆಪೇರು ಸಹಕಾರ ಅಪ್ಪನಾಗ ಅಕ್ಕನ ಸಹಯೋಗಡು ಈತ್ ಮಲ್ಲ ಉತ್ಸವ ಮನ್ಪುನ ಅಪ್ಪನ ಆಶೀರ್ವಾದ ಅಪ್ಪನ ಅನುಗ್ರಹ ಕೊಡು ಅಂಚನ ಅಪ್ಪನ ಅನುಗ್ರಹ ತೋಜನ್ ಬೈದಿದ್ದು ಅಂಚನೆ ಬ್ರಹ್ಮಕಲಶದ ಇಂಕಲ ಪ್ರೊಸೆಷನ್ ಆದತ್ತು ಮೆರವಣಿಡು ಪಿಲಿ ವೇಷ ಯಕ್ಷಗಾನದ ವೇಷ ಆಗ್ತದೆ ಅಂಚನೆ ನವದುರ್ಗನ ವೇಷ ಆಗ್ತದೆ ಉತ್ಸವ ಈತ್ ಗ್ರ್ಯಾಂಡ್ ಅಪ್ಪನ ಇಂಕಲ್ ಇನ್ನು ದಿಜ
ಎನ್ನಂದೇನೆ ಇಂಚ ಅಪ್ಪೆ ಮಂತ್ ಕೊರ್ಪಿನ ಅಲ್ಲ ಆಶೀರ್ವಾದ ತೋಜು ಬರ್ಪುಂಡು ತೋಜು ಬಂದಾಗನೆ ಇಂಕಲ್ ಅಪ್ಪನ ಕಾರ್ ಗಡ್ಡ ಬೂರಿಂದ ಮನಸ್ಸುದಿ ಒಂದು ಅರ್ನ ಶ್ರದ್ಧೆ ಮಂತು ಅರ್ನ ಭಕ್ತಿ ಮಂತ್ಪುನ ಇಂಕಲ್ನ ಭಾಗ್ಯ ಅಲ್ಲ ಅವೇ ಪೂರಕ್ಕನ ಸಹಕಾರ ಉತ್ತುದು ಮಂದಿನ ಅಕ್ಕಲ್ನ ಸೇವೆ ಅಕ್ಕಲ್ನ ಭಕ್ತಿ ಇಂಕಲ್ ಅಕ್ಕನ ತರ ತಗೊಂಡ್ ಅಕ್ಕಲ್ನ ಧನ್ಯವಾದ ಮನ್ಪಂದು. ಟ್ರಸ್ಟ್ ಅಧ್ಯಕ್ಷ ಶೇಖರ್ ಎಂ ಕೊಟ್ಯಾನ್ ಮಂದಿರದ ಹಾದಿಯನ್ನು ಸ್ಮರಿಸಿದರೆ, ಗೌರವ ಕೋಶಾಧಿಕಾರಿ ಚೇತನ್ ಪೂಜಾರಿ ಧನ್ಯವಾದ ಸಮರ್ಪಿಸಿದರು. ಮುಲ್ತ ವಿಶೇಷತೆ ಬಂದಾಗ ಈ ಮಂದಿರ ಆನಗ ಎಲ್ಲ ಒಂಜಿ ಅಪ್ಪೆರ ಪ್ರಾರ್ಥನೆ ಇತ್ತನೆ ಪಂಡ ಎಂಕುಲು ಎರೆಗುಲ ಕೈ ನೀಟಾಯ ಬೊಕ್ಕ ಎಂಕುಲು ಕಲೆಕ್ಷನ್ಗೆ ಪೋಯ ಅಪ್ಪನ ಆಶೀರ್ವಾದೋಡು ಎಂಕಲ್ನ ಈ ದೇವಸ್ಥಾನೋಡು ಎಂಕಲ್ನ ಸ್ವಯಂ ಎಂಕುಲೇ ಏತು ಕಾರಣ ಅದು ಖರ್ಚು ಮಲ್ಪುಡುದಿಲ್ಲ ಇನೀಗಲ ಬ್ರಹ್ಮ ಕಲಶೋತ್ಸವಡ್ಲ ಎಂಕುಲು ಒಂಜಿ ನಯ ಪೈಸಲ ಎರಡು ಲಕ್ಷ ಏನಂದೆ ಅಲ್ಲ ಕೆಲಸನು ಒಂಜಿ ನಿರ್ವಿವಾದವಾದ ಎಂಕಲ್ನ ಆಸೆ ಇದೆ ಬಂಡ ಎಂಕಲ್ನ ಅಪ್ಪೆ ರಕ್ಷಣೆ ಮಲ್ಪು ಅನ್ಯತಾ ಶರಣಂ ನಾಸ್ತಿ ಮಾತಾಲು ಎಂಕುಲು ಕಾಲಿ ಪಾತ್ರಧಾರಿ ಸೂತ್ರಧಾರಿ ಆಲಿ ಮೂಲಿ ಏರ್ಲ ವೈವ್ಯಕ್ತಿಗ ಯಾನ್ ಏನಡ್ದು ಅಂಪಿನ ಅಹಂಕಾರ ಏರ್ಲ ಮಲ್ಪರೆ ಬಲ್ಲಿ ಇಂಪಿನ ಭಾವನೆ ಒಂದು ಈತೆ 1926 ಈ ಭವ್ಯ ದಿವ್ಯ ಪವಿತ್ರ ಪುಣ್ಯ ಕ್ಷೇತ್ರ ಈ ಪಾತ್ರನು ನಮ್ಮ ಪೇಜಾವರ ದೂಕ್ಷ ಮಠ ಪೇಜಾವರದ ಸ್ವಾಮಿಲು ಮರಣ ಅವೇ ರೀತಿ ಪಂಡಿರು ಮುಂಬೈಡ್ ಮಾತ ದೇವಸ್ಥಾನ ಮಲ್ಪುನು ಒಂದು ಕಾಸು ಮಲ್ಪುನಂಚಿನ ಒಂದೊಂದು ದೇವಸ್ಥಾನೋಡು ಜನರ ಸೇವೆ ಮತ್ತು ಪರ ಒಂದು ಮಲ್ಪುಡ ಸಂಕಲ್ಪಿದ್ದೀವಿ. ಅವೇ ರೀತಿ ಸ್ವಾಮಿ ದಿವಂತ ಪೇಜಾವರ ಸ್ವಾಮಿ ವಿಶ್ವೇಶ್ವರ ತೀರ್ಥ ಸ್ವಾಮಿ ಇಲ್ಲ ಒಂದೇ ಪಾತ್ರ ಈರೋಡು ಚೂಡು ಪಂತೀರು ಅಂಚಾತ್ಮ ಈ ಪುಣ್ಯ ಕ್ಷೇತ್ರದ ಒಂದು ದಿನೋಡ ಅಭಿವೃದ್ಧಿ ಆದ ಇಡೀ ಏರು ಒಂದಿನ ಸುಖ ಶಾಂತಿ ಸಂರಕ್ಷಣೆ ಆರೋಗ್ಯ ಅನುಗ್ರಹ ಕೊಟ್ಟು ಈ ಪುಣ್ಯ ಕ್ಷೇತ್ರ ಬೆಳಗದು ಮಾತ್ರೆಗಳ ಸರ್ವಜನೋ ಸುಖೀನ ಭವಂತು ಭವಂತಿ ಪುಣ್ಯ ಕ್ಷೇತ್ರ ಅಭಿವೃದ್ಧಿ ಮಾತ್ರೆಗಳನ್ನು ನಮ್ಮ ಈ ರಾಜ್ಯ ದೇಶ ಅಭಿವೃದ್ಧಿ ಜಗತ್ತು ಪ್ರಸಿದ್ಧವಾದ ನಮ್ಮ ದೇಶ ಭಾರತ ಈ ಸನಾತನ ಧರ್ಮದ ಕೀರ್ತಿ ಬೆಳಗಡೆ ಪಡೆದ ದೇವರನ್ನು. ನಮಸ್ಕಾರ, ಯಾನ್ ಚೇತನ್ ಪೂಜಾರಿ. ಎಂಕುಲ್ ಮೂಲ್ ಅಮ್ಮನ ಸಂವಿಧಾನೋಡು 25 ವರ್ಷದಿಂಚಿ ಸೇವೆ ಮಲ್ತೊಂದುಲ್ಲ ಮಾತೆರ್ಲ. ಈ ಸರ್ತಿ ಬ್ರಹ್ಮ ಕಲಶ ಪ್ರಸಾದ್ ಮಂದಿರ ಕಟ್ಟಿನ ಬ್ರಹ್ಮ ಕಲಶ ಕಟ್ಟಿದ ಮಲ್ಲ ಈತ ಮುಟ್ಟೋಡು ಎಂಕ್ಲೇಗ ಅಮ್ಮನ ಸೇವೆ ಬ್ರಹ್ಮ ಕಲಶದ ಸೇವೆ ವರತಿ ಅವೇ ಮಲ್ಲ ಭಾಗ್ಯ ಎಂಕಲ್ಲ. ಈ ಬ್ರಹ್ಮ ಕಲಶ ಮಸ್ತ್ ಭಕ್ತರ ಸಹಾಯ ಮಲ್ದೆ ಅಕ್ಕಲ್ನ ಕೋಟಿ ಕೋಟಿ ಧನ್ಯವಾದ. ರವೀಂದ್ರ ಆರ್ ಮೆಂಡನ್, ರಾಜೇಶ್ ಪೂಜಾರಿ, ಅರುಣ್ ಮೋಲಿ, ರೋಹಿತ್ ಸುವರ್ಣ, ಪುಷ್ಪಾ ಜಿ ಬಂಗೇರ ಹಾಗೂ ಆಡಳಿತ ಮಂಡಳಿಯ ಸಂತೋಷ್ ಶ್ರೇಯಾನ್, ಸುಧೀರ್ ಕೊಟ್ಯಾನ್ ಮತ್ತು ಎಲ್ಲ ಸದಸ್ಯರ ಅವಿರತ ಶ್ರಮ ಈ ಕಾರ್ಯಕ್ರಮದ ಯಶಸ್ಸಿನ ಹಿಂದಿದೆ. ಸೋಮವಾರ ನಡೆದ ಮಹಾಸಂಪ್ರೋಕ್ಷಣೆ ಹಾಗೂ ಮಂಗಳ ಗಣಪತಿ ಯಾಗದೊಂದಿಗೆ ಈ 7 ದಿನಗಳ ಮಹೋತ್ಸವಕ್ಕೆ ಅದ್ದೂರಿ ತೆರೆ ಬಿದ್ದಿದೆ. ಬೋರಿವಲಿಯ ಜಗದೇಶ್ವರಿ ಅಮ್ಮನವರ ಈ ನೂತನ ಮಂದಿರ ಮುಂಬಯಿಯ ಪಾಲಿನ ಶಕ್ತಿ ಕೇಂದ್ರವಾಗಿ ಇತಿಹಾಸ ಬರೆಯಲಿದೆ. ಧನಂಜಯ್ ಪೂಜಾರಿ ಜೊತೆ ಇನ್ನಂಜೆ ಜೈರಾಮ್, ಮುಂಬೈ ನ್ಯೂಸ್. ನಾನು ಸವಿತಾ ಕುಲಕರ್ಣಿ. ಮುಂದಿನ ವಿಶೇಷ ವರದಿಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಈ ಪ್ರಸನ್ನ ಕಾಲದಲ್ಲಿ ವಿಶ್ವಾಕ್ಷತೆ ಹಾಕಿ ಪ್ರಾರ್ಥಿಸುವುದು. ಸರ್ವಮಂಗಲಮಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೇ. ಜಗದಂಬಿಕೆಯ ಪಾದಾರವಿಂದಕ್ಕೆ ಗೋವಿಂದ